ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ನ ಜನ ನಿರಂಕುಶ ಆಡಳಿತದ ವಿರುದ್ಧ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ತಮ್ಮ ಮೇಲೆ ಹೇರಿಕೆ ಮಾಡಿರುವ ಧಾರ್ಮಿಕ ಪದ್ಧತಿಗಳಿಗೆ ಬೀದಿಯಲ್ಲೇ ಧಿಕ್ಕಾರ ಕೂಗಿ ಧಾರ್ಮಿಕ ಸರಪಳಿಯಿಂದ ಹೊರಗೆ ಬರುವ ಪ್ರತಿಜ್ಞೆ ಮಾಡಿದ್ದಾರೆ. ಹೆಣ್ಮಕ್ಳಂತೂ ಹಿಜಾಬನ್ನ ಬಿಚ್ಚಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಲೀಡರ್ ಖಮೇನಿಯ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾರ್ಥನಾ ಮಂದಿರಗಳನ್ನು ಪ್ರತಿಭಟನಾಕಾರರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೌದು, ಮುಸ್ಲಿಂ ದೇಶದಲ್ಲಿ ಮಸೀದಿಗಳನ್ನೇ ಸುಡಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಇಲ್ಲಿವರೆಗೆ ಬರೋಬ್ಬರಿ 300 ಮಸೀದಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಸರ್ವೋಚ್ಚ ನಾಯಕನ ವಿರುದ್ಧದ ಕಿಚ್ಚಿಗೆ ಮಸೀದಿಗಳು ಸುಟ್ಟು ಕರಕಲಾಗಿವೆ. ಹಾಗಂತ ಇದನ್ನ ನಾವು ಹೇಳ್ತಾ ಇಲ್ಲ. ಸ್ವತಃ ಇರಾನ್ ದೇಶದ ವಿದೇಶಾಂಗ ಸಚಿವರೇ ಈ ಮಾಹಿತಿಯನ್ನ ಜಗತ್ತಿನ ಮುಂದಿಟ್ಟಿದ್ದಾರೆ. ಪ್ರತಿಭಟನಾಕಾರರು ಮಸೀದಿಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ, ಇದು ಆತಂಕಕಾರಿ ಬೆಳವಣಿಗೆ ಅಂತ ಇರಾನ್ ವಿದೇಶಾಂಗ ಸಚಿವ ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಈ ಪ್ರತಿಭಟನೆಗೆ ಅಮೆರಿಕ ಮತ್ತಷ್ಟು ಬೆಂಕಿ ಹಾಕ್ತಾ ಇದೆ. ನಿಮ್ಮೊಂದಿಗೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ನಿಲ್ಲಿಸಬೇಡಿ ಅಂತ ಟ್ರಂಪ್ ಬಹಿರಂಗವಾಗಿಯೇ ಕರೆ ಕೊಟ್ಟಿದ್ದಾರೆ. ಇನ್ನು ಪ್ರತಿಭಟನೆಯನ್ನ ಹೇಗಾದರೂ ಮಾಡಿ ನಿಲ್ಲಿಸಲೇಬೇಕು ಅಂತ ಇರಾನ್ ಸರ್ವೋಚ್ಚ ನಾಯಕನ ತಂಡ ಪ್ರಯತ್ನ ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಸರ್ವೋಚ್ಚ ನಾಯಕನ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ನಾಯಕನ ಪರವಾದ ಹೋರಾಟಗಳು ಕೂಡ ನಡೀತಾ ಇದೆ. ಅಮೆರಿಕ ಹಾಗೂ ಇಸ್ರೇಲ್ ದೇಶಗಳು ಕುಮ್ಮಕ್ಕು ಕೊಟ್ಟು ನಮ್ಮ ದೇಶವನ್ನ ಹಾಳು ಮಾಡೋದಕ್ಕೆ ನೋಡ್ತಾ ಇದೆ ಅಂತ ಇರಾನ್ ಆರೋಪ ಮಾಡ್ತಾ ಇದೆ. ಅಷ್ಟಕ್ಕೂ ಇರಾನ್ನಲ್ಲಿ ಏನಾಗ್ತಾ ಇದೆ? ಮುಸ್ಲಿಮರೇ ಮಸೀದಿಗಳಿಗೆ ಬೆಂಕಿ ಹಚ್ಚುತ್ತಿರೋದು ಯಾಕೆ? ಅಮೆರಿಕ ಪ್ರತಿಭಟನಾಕಾರರಿಗೆ ಏನು ಹೇಳಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇರಾನ್ ಜನರ ಆಕ್ರೋಶದ ಬೆಂಕಿ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಖಮೇನಿ ಪಟ್ಟದಿಂದ ಇಳಿಯುವವರೆಗೆ ಹೋರಾಟ ನಡೆಯುತ್ತೆ ಅಂತ ಅಲ್ಲಿನ ಜನ ಜಿದ್ದಿಗೆ ಬಿದ್ದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಖಮೇನಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ವಿಚಿತ್ರವಾಗಿ ಸುಪ್ರೀಂ ಲೀಡರ್ ವಿರುದ್ಧ ಅಲ್ಲಿನ ಮಹಿಳೆಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಒಬ್ಬಳು ಮಹಿಳೆಯಂತೂ ಖಮೇನಿ ಭಾವಚಿತ್ರಕ್ಕೆ ಬೆಂಕಿ ಹೊತ್ತಿಸಿ ಅದರಿಂದ ಸಿಗರೇಟ್ ಸೇದಿ ಆಕ್ರೋಶ ಹೊರಹಾಕಿದ್ದಾಳೆ. ಇನ್ನೊಬ್ಬಳು ಹಿಜಾಬನ್ನ ಬೀದಿಯಲ್ಲೇ ಬಿಚ್ಚಿ ಹೋರಾಟ ಮಾಡಿದ್ದಾಳೆ. ಹೀಗೆ ವಿಶೇಷವಾಗಿ ಇರಾನ್ನ ಮಹಿಳೆಯರು ಅಲ್ಲಿನ ಆಡಳಿತದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದೇ ಕಾರಣಕ್ಕಾಗಿ ಹೋರಾಟ ಜಗತ್ತಿನ ಗಮನ ಸೆಳೆಯುತ್ತಿದೆ. ಹೀಗೆ ಹೋರಾಟಗಳು ಖಮೇನಿ ಕುರ್ಚಿ ಅಲುಗಾಡಿಸುತ್ತಿದ್ದಂತೆ ಸರ್ಕಾರ ಹಲವು ಕಠಿಣ ಕಾನೂನುಗಳನ್ನು ಜಾರಿಗೆ ತಂದಿದೆ. ಪ್ರತಿಭಟನಾಕಾರರನ್ನ ಎನಿಮಿ ಆಫ್ ಗಾಡ್ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಅಂದರೆ ದೇವರ ಶತ್ರುಗಳು ಅಂತ ಅರ್ಥ. ಇಂತಹ ದೇವರ ಶತ್ರುಗಳಿಗೆ ಮರಣ ದಂಡನೆ ವಿಧಿಸಲಾಗುತ್ತೆ ಅಂತ ಇರಾನ್ ಸರ್ಕಾರ ಎಚ್ಚರಿಕೆ ನೀಡಿದೆ. ಒಬ್ಬ ಯುವಕನಿಗಂತೂ ಈ ಶಿಕ್ಷೆಯನ್ನ ಜಾರಿ ಕೂಡ ಮಾಡಿದೆ. ಪ್ರತಿಭಟನೆಯನ್ನ ಈಗಲೇ ನಿಲ್ಲಿಸಿ, ಇಲ್ಲ ಅಂದ್ರೆ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ನಿಮಗೆ ಮರಣ ದಂಡನೆ ಕಾಯಂ ಆಗುತ್ತೆ ಅಂತ ಇರಾನ್ ಸರ್ಕಾರ ವಾರ್ನಿಂಗ್ ಕೊಟ್ಟಿದೆ. ಹಾಗೊಂದು ವೇಳೆ ಇರಾನ್ ಸರ್ಕಾರ ಹೇಳಿದಂತೆ ಮಾಡಿಬಿಟ್ರೆ ಇರಾನ್ನಲ್ಲಿ ಜನರೇ ಇರ್ಲಿಕ್ಕಿಲ್ಲ. ಕಾರಣ ಅಷ್ಟು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾದವರನ್ನೆಲ್ಲ ಹೀಗೆ ಗಲ್ಲಿಗೆ ಹಾಕಿಬಿಟ್ರೆ ಅರ್ಧಕ್ಕರ್ಧ ಇರಾನ್ ಖಾಲಿ ಆಗಬಹುದು. ಇರಾನ್ನಲ್ಲಿ ನಮ್ಮಲ್ಲಿ ಗಲ್ಲಿಗೆ ಹಾಕುವ ರೀತಿ ಗಲ್ಲಿಗೆ ಹಾಕೋದಲ್ಲ, ಬಹಿರಂಗ ವೇದಿಕೆಯಲ್ಲೇ ಗಲ್ಲಿಗೇರಿಸಲಾಗುತ್ತೆ. ಇಂತಹ ಎಚ್ಚರಿಕೆ ಕೊಟ್ಟರೂ ಕೂಡ ಜನ ಮಾತ್ರ ಯಾವುದಕ್ಕೂ ಬಗ್ಗದೆ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಅದರಲ್ಲೂ ಮಸೀದಿಗಳನ್ನು ಟಾರ್ಗೆಟ್ ಮಾಡಿ ಮಸೀದಿಗಳಿಗೆ ಬೆಂಕಿ ಹಚ್ಚಲಾಗ್ತಾ ಇದೆ. ಇರಾನ್ ಸರ್ಕಾರ ನೀಡಿರುವ ಮಾಹಿತಿ ಪ್ರಕಾರ ಇಲ್ಲಿವರೆಗೆ 300ಕ್ಕೂ ಹೆಚ್ಚು ಮಸೀದಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಪ್ರತಿಭಟನಾಕಾರರು ಮಸೀದಿಯನ್ನ ಟಾರ್ಗೆಟ್ ಮಾಡುತ್ತಿದ್ದು ಆತಂಕಕಾರಿ ಬೆಳವಣಿಗೆ ಅಂತ ಅಲ್ಲಿನ ವಿದೇಶಾಂಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಇರಾನ್ನ ವಿದೇಶಾಂಗ ಸಚಿವ, ಪ್ರತಿಭಟನಾಕಾರರು ಮಸೀದಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾ ಇದ್ದಾರೆ. ಇದು ಆಘಾತಕಾರಿ ಮತ್ತು ವಿಚಿತ್ರ ಬೆಳವಣಿಗೆ. ಯಾವುದೇ ಇರಾನ್ ಪ್ರಜೆ ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಬೆಂಕಿ ಹಚ್ಚೋದಿಲ್ಲ, ಆದರೆ ಇಲ್ಲಿ ಪ್ರಾರ್ಥನಾ ಮಂದಿರಗಳಿಗೆ ಬೆಂಕಿ ಹಚ್ಚಲಾಗ್ತಾ ಇದೆ. ಇದರ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೀಗೊಂದು ಅನುಮಾನದ ನಡುವೆಯೇ ಅಮೆರಿಕ ಪ್ರತಿಭಟನಾಕಾರರ ಸಹಾಯಕ್ಕೆ ಧಾವಿಸಿಬಿಟ್ಟಿದೆ. ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್, ಪ್ರತಿಭಟನಾಕಾರರ ಮೇಲೆ ಮಾಡ್ತಾ ಇರುವ ದೌರ್ಜನ್ಯ ನಿಲ್ಲುವವರೆಗೂ ನಾವು ಇರಾನ್ನ ಜೊತೆ ಯಾವುದೇ ಮಾತುಕತೆ ನಡೆಸೋದಿಲ್ಲ. ದೌರ್ಜನ್ಯ ನಡೆಸುವವರು ದೊಡ್ಡ ಬೆಲೆ ತೆರಬೇಕಾಗುತ್ತೆ. ನಾವು ನಿಮ್ಮ ಜೊತೆ ನಿಲ್ಲುತ್ತೇವೆ ಅಂತ ಟ್ರಂಪ್ ಪ್ರತಿಭಟನಾಕಾರರಿಗೆ ಅಭಯ ನೀಡಿದ್ದಾರೆ. ಈ ಬಗ್ಗೆ ಸುದೀರ್ಘ ಪೋಸ್ಟ್ ಮಾಡಿರುವ ಟ್ರಂಪ್, ಇರಾನ್ನ ದೇಶಭಕ್ತರೇ, ಪ್ರತಿಭಟನೆಯನ್ನ ಮುಂದುವರಿಸಿ, ನಿಮ್ಮ ದೇಶದ ಸಂಸ್ಥೆಗಳನ್ನು ನೀವೇ ವಶಪಡಿಸಿಕೊಳ್ಳಿ, ನಿಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿರುವವರ ಹೆಸರನ್ನ ಬರೆದಿಟ್ಕೊಳ್ಳಿ. ಅವರು ಮುಂದೆ ಈ ಎಲ್ಲದಕ್ಕೂ ಬೆಲೆ ತೆರುವ ಸಮಯ ಬಂದೇ ಬರುತ್ತೆ.
ನಿಮ್ಮ ಮೇಲೆ ದೌರ್ಜನ್ಯ ನಿಲ್ಲುವವರೆಗೂ ನಾನು ಇರಾನ್ ಜೊತೆ ಯಾವುದೇ ಮಾತುಕತೆ ನಡೆಸೋದಿಲ್ಲ ಅಂತ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಅಮೆರಿಕ ಯಾವುದೇ ಲಾಭ ಇಲ್ಲದೆ ಏನನ್ನ ಕೂಡ ಮಾಡೋದಿಲ್ಲ. ಇಲ್ಲಿ ಕೂಡ ಇರಾನ್ ವಿಚಾರದಲ್ಲಿ ಇಷ್ಟೊಂದು ಆಸಕ್ತಿ ತೋರಿಸೋದರ ಹಿಂದೆ ಅಮೆರಿಕದ ಸ್ವಾರ್ಥ ಅಡಗಿದೆ. ಹೌದು, ಈಗಿನ ಇರಾನ್ ಆಡಳಿತ ಹಾಗೂ ಅಮೆರಿಕ ಆಡಳಿತದ ನಡುವಿನ ಸಂಬಂಧ ಚೆನ್ನಾಗಿಲ್ಲ. ಅಮೆರಿಕ ಹೇಳಿದ ಹಾಗೆ ಈಗ ಇರಾನ್ನ ಆಡಳಿತ ಕೇಳೋದಿಲ್ಲ. ಇದೇ ಕಾರಣಕ್ಕಾಗಿ ಅಮೆರಿಕ ಇರಾನ್ನ ಮೇಲೆ ನಿರ್ಬಂಧವನ್ನ ಕೂಡ ವಿಧಿಸಿದೆ. ಆದರೆ 1979ಕ್ಕಿಂತ ಹಿಂದೆ ಇದ್ದ ರಾಜಪ್ರಭುತ್ವ ಅಮೆರಿಕಾಗೆ ಹತ್ತಿರವಾಗಿತ್ತು ಅನ್ನೋದಕ್ಕಿಂತ ಪಶ್ಚಿಮ ದೇಶಗಳ ಜೊತೆ ನಿಕಟ ಸಂಬಂಧ ಹೊಂದಿತ್ತು. ಆದರೆ ಈಗ ಹಾಗಿಲ್ಲ. ಇರಾನ್ ಅಮೆರಿಕಾಗೆ ಕ್ಯಾರೆ ಮಾಡೋದಿಲ್ಲ. ಇದೇ ಕಾರಣಕ್ಕಾಗಿ ಖಮೇನಿಯನ್ನ ಅಧಿಕಾರದಿಂದ ಇಳಿಸಿ ತಮಗೆ ಬೇಕಾದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅಮೆರಿಕ ಹೊರಟಿದೆ ಅನ್ನೋದು ಇರಾನ್ ಮಾಡ್ತಾ ಇರುವ ಆರೋಪ. ಸದ್ಯ ಇರಾನ್ನಲ್ಲಿ ಆಗ್ತಾ ಇರುವ ಪ್ರತಿಭಟನೆ ಹಿಂದೆ ಕೂಡ ಅಮೆರಿಕ ಇದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಅಮೆರಿಕ ಈ ಹಿಂದೆ ಹಲವು ದೇಶಗಳ ಮೇಲೆ ಇದೇ ರೀತಿ ಮಾಡಿದೆ. ಇರಾಕ್ ಅನ್ನ ಆಳ್ವಿಕೆ ಮಾಡ್ತಾ ಇದ್ದ ಸದ್ದಾಂ ಹುಸೇನ್ನ ವಿಚಾರದಲ್ಲಿ, ಅಫ್ಘಾನಿಸ್ತಾನದ ವಿಚಾರದಲ್ಲಿ ಕೂಡ ಅಮೆರಿಕ ಹೀಗೆ ಮಾಡಿತ್ತು ಅನ್ನುವ ಆರೋಪಗಳಿದೆ. ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ಸರ್ಕಾರ ಇಲ್ಲದೇ ಇದ್ರೆ ಅಂತಹ ಸರ್ಕಾರವನ್ನ ಹೇಗಾದರೂ ಮಾಡಿ ಅಮೆರಿಕ ಕೆಳಗಿಳಿಸುತ್ತೆ. ಬಾಂಗ್ಲಾದಲ್ಲಿ ಕೂಡ ಹೀಗೆ ಆಗಿತ್ತು ಅನ್ನುವ ವಾದ ಇದೆ. ಮುಂದೆ ಈ ಪರಿಸ್ಥಿತಿ ಭಾರತಕ್ಕೂ ಕೂಡ ಬರಬಹುದು. ಇನ್ನು ಭಾರತದ ದೃಷ್ಟಿಯಲ್ಲಿ ನೋಡ್ತಾ ಹೋದ್ರೆ, ಒಂದು ವೇಳೆ ಇರಾನ್ನಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರ ಬಂದುಬಿಟ್ರೆ ಭಾರತಕ್ಕೆ ಅದರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಈಗಿನ ಇರಾನ್ ಆಡಳಿತ ಭಾರತದ ಜೊತೆ ಉತ್ತಮ ಸಂಬಂಧವನ್ನ ಹೊಂದಿದೆ. ಅದರಲ್ಲೂ ಭಾರತದ ವ್ಯಾಪಾರದ ವಿಚಾರದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವ ಚಾಬಹಾರ್ ಬಂದರನ್ನ ಭಾರತವೇ ನಿರ್ವಹಣೆ ಮಾಡ್ತಾ ಇದೆ. ಪಾಕಿಸ್ತಾನದ ಮಾರ್ಗದ ಮೇಲೆ ಅವಲಂಬಿತವಾಗದೆ ಅಫ್ಘಾನಿಸ್ತಾನ, ಮಧ್ಯ ಏಷ್ಯಾ ಮತ್ತು ರಷ್ಯಾಗೆ ನೇರವಾಗಿ ಭೂಮಾರ್ಗದ ಮೂಲಕ ವ್ಯಾಪಾರ ಮಾಡಲು ಭಾರತಕ್ಕಿರುವ ಏಕೈಕ ಮಾರ್ಗ ಈ ಬಂದರು. ಇದನ್ನ ನಿರ್ವಹಣೆ ಮಾಡೋದಕ್ಕೆ ಭಾರತ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಒಂದು ವೇಳೆ ಅಮೆರಿಕದ ಕಂಟ್ರೋಲ್ನಲ್ಲಿರುವ ಸರ್ಕಾರ ಬಂದುಬಿಟ್ರೆ ಈ ಬಂದರು ಭಾರತದ ಕೈ ತಪ್ಪುವ ಸಾಧ್ಯತೆ ಇದೆ. ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧ ಯಾವ ರೀತಿ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಟ್ರಂಪ್ ಭಾರತದ ಮೇಲೆ ತೆರಿಗೆಗಳ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ. ಈಗ ಇರಾನ್ನ ಜೊತೆ ವ್ಯಾಪಾರ ಮಾಡ್ತಾ ಇರುವ ಕಾರಣವನ್ನ ಇಟ್ಕೊಂಡು ಕೂಡ ತೆರಿಗೆ ಹಾಕುವ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ಒಂದು ವೇಳೆ ಅಮೆರಿಕ ಬೆಂಬಲಿತ ಸರ್ಕಾರ ಇರಾನ್ನಲ್ಲಿ ಬಂದುಬಿಟ್ರೆ ಭಾರತದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ದಟ್ಟವಾಗಿದೆ. ಭಾರತ ನಿರ್ವಹಣೆ ಮಾಡ್ತಾ ಇರುವ ಬಂದರು ಭಾರತದ ಕೈತಪ್ಪಿ ಹೋಗುವ ಸಾಧ್ಯತೆ ಹೆಚ್ಚಿದೆ. ಹಾಗಂತ ಇರಾನ್ನಲ್ಲಿ ನಡೀತಾ ಇರೋದು ಎಲ್ಲವೂ ಕೂಡ ಒಳ್ಳೆಯದು ಅಂತಲ್ಲ. ಇರಾನ್ನ ಈಗಿನ ಸರ್ಕಾರ ಅಲ್ಲಿನ ಜನರಿಗೆ ಸರಿಯಾದ ಸ್ವಾತಂತ್ರ್ಯ ನೀಡ್ತಾ ಇಲ್ಲ. ಮಹಿಳೆಯರನ್ನಂತೂ ಪಂಜರದಲ್ಲಿ ಇಟ್ಟಂತೆ ಇಟ್ಟಿದೆ. ಪ್ರತಿಭಟನೆ ಮಾಡುವ ಹಕ್ಕು ಕೂಡ ಅಲ್ಲಿನ ಜನರಿಗೆ ಇಲ್ಲ. ಅದರಲ್ಲೂ ಖಮೇನಿ ಆಡಳಿತ ಒಂದು ರೀತಿ ಸರ್ವಾಧಿಕಾರದ ರೀತಿ ಇದೆ. ಹೀಗಾಗಿ ಅಲ್ಲಿನ ಜನರ ಆಕ್ರೋಶ ಸಹಜವಾಗಿಯೇ ಇದೆ. ಆದರೆ ರಾಜತಾಂತ್ರಿಕವಾಗಿ ಯೋಚನೆ ಮಾಡಿದ್ರೆ ಭಾರತದ ಮೇಲೆ ಇರಾನ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ಪರಿಣಾಮವನ್ನ ಬೀರುತ್ತವೆ. ಅದೇನೇ ಇರಲಿ, ಮುಂದಿನ ಒಂದು ವಾರ ಇರಾನ್ ಪಾಲಿಗೆ ನಿರ್ಣಾಯಕವಾಗಲಿದೆ. ಖಮೇನಿ ಕುರ್ಚಿ ಅಲುಗಾಡುತ್ತಿದೆ. ಜನರು ಎಲ್ಲ ಭಾವನೆಯನ್ನ ಮರೆತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಸದ್ಯದ ಮಟ್ಟಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ನಿಮ್ಮ ಪ್ರಕಾರ ಇರಾನ್ನಲ್ಲಿ ಖಮೇನಿ ಆಡಳಿತ ಅಂತ್ಯವಾಗಬೇಕಾ? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.